ಎಲ್ರಿಗೂ ನಮಸ್ಕಾರ. ಅವಾಗಲಿಂದ ಎಲ್ಲರೂ ಮಾತಾಡಿರೋದನ್ನ ಕೇಳಿದ್ದೀರಾ. ಎಲ್ಲರೂ ರಾಜಕಾರಣಿಗಳು ಮಾತಾಡಿದ್ದಾರೆ. ನನ್ನ ರಾಜಕಾರಣಿ ಎಲ್ಲ ನನಗೆ ಆ ಥರ ಭಾಷಣ ಮಾಡೋಕ್ಕೆ ಬರಲ್ಲ. ಅವರೆಲ್ಲರೂ ಸ್ಟಾರ್ಟ್ ಮಾಡಿದಾಗ 2 ಮಾತು ಅಂತ ಹೇಳಿ ಒಂದು 15 ನಿಮಿಷ ಮಾತಾಡಿದ್ದಾರೆ. ನಾನು ಮುಂಚೆನೇ ಹೇಳ್ತೀನಿ, ಒಂದು 5 ನಿಮಿಷ ಅಷ್ಟೇ ಮಾತಾಡೋದು ನಾನು. ಇವತ್ತು ಫಸ್ಟ್ಲಿ ಗುರ್ಲಿ ಪೂಜೆಗೆ ರಿಷಬ್ ಶೆಟ್ಟಿ ಸರ್ ಬಂದಿರುತ್ತೆ. ಅಜಿತ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಇವತ್ತು ಇದು ಸುಂದರವಾದಂಥ ಒಂದು ಶಾಲೆನ ಅವರು ಕಷ್ಟಪಟ್ಟು ಊರಿಗೋಸ್ಕರ ಹೋರಾಟ ಮಾಡಿ ಈ ಶಾಲೆ ಒಂದು ಹೈಸ್ಕೂಲ್ನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಎಷ್ಟೊಂದು ಜನ ರಾಜಕಾರಣಿಗಳು ಬಂದರು, ಅವರವರ ಪಕ್ಷ ಅವರವರು ಏನು ಕೆಲಸ ಮಾಡಿದ್ರು ಅಂತ ಹೇಳಿದ್ರು. ನನಗೂ ಸಾಕಷ್ಟು ಇವತ್ತೇ ಗೊತ್ತಾಗಿದೆ. ನಾನು ಅಷ್ಟೊಂದು ಆ ಪ್ರೋಸೆಸ್ ಬಗ್ಗೆ ಅಥವಾ ಸಚಿವರು ಮತ್ತು ಅವರೆಲ್ಲ ಏನು ಮಾಡ್ತಾರೆ ಅದು ಆ ಪ್ರೋಸೆಸ್ ಗೊತ್ತಿಲ್ಲ. ಬಟ್ ಅದಾದಮೇಲೆ ಏನು ಆಗುತ್ತೆ ಒಂದು ಶಾಲೆ ಬರೋಕ್ಕಂತ ಅಂತ ಅಷ್ಟೇ ಗೊತ್ತು. ನಾನು ಇವತ್ತಿಗೆ ಭಾಷಣ ಮಾಡಿ ನಿಮ್ಮ ಹತ್ರ ಯಾರತ್ರ ಓಟ್ ಕೇಳೋಕ್ಕೆ ನನಗೆ ಬಂದಿಲ್ಲ. ಸೊ ನಾನು ಭಾಷಣ ಮಾಡಲ್ಲ. ನನಗೊಂದಿಷ್ಟು ಕೋರಿಕೆಗಳಷ್ಟೇ. ಅಂದರೆ ಸಾಕಷ್ಟು ಶಾಲೆಗಳಾಗುತ್ತೆ, ಸರ್ಕಾರಿ ಶಾಲೆಗಳಾಗುತ್ತೆ ಅಂತ ಹೇಳಿದ್ರು. ಹೌದು, ನಿಜ ಆಗುತ್ತೆ. ಬಟ್ ಸರ್ಕಾರಿ ಶಾಲೆಗೆ ವಿದ್ಯಾಭ್ಯಾಸನೂ ಸಿಗುತ್ತೆ, ನಿಜ. ಬಟ್ ಆ ವಿದ್ಯಾಭ್ಯಾಸ ಸಿಕ್ಕಿದಾಗ ಎಷ್ಟು ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಸಿಗುತ್ತೆ ಅನ್ನೋದು ಮುಖ್ಯ. ಯಾಕಂದರೆ ಆ ಒಳ್ಳೆ ವಿದ್ಯಾಭ್ಯಾಸ ಅಷ್ಟೇ ನಿಮಗೆ ಮುಂದೆ ಕೆಲಸ ಸಿಗಕ್ಕೆ ಅದು ಕಾರಣ ಆಗುತ್ತೆ. ಎಲ್ಲರೂ ಓದ್ತಾರೆ, ಬಟ್ ಅವ್ರು ಎಷ್ಟು ಜನ ಓದಿದ್ರಲ್ಲಿ ಕೆಲಸ ಸಿಗ್ತಾ ಇದೆ ಅನ್ನೋದು ಮುಖ್ಯ. ಯಾಕಂದರೆ ನಾವು ಇವಾಗ ಚಿತ್ರರಂಗದಲ್ಲಿದ್ದು ಆಕ್ಟರ್ಸ್ ಆಗಿ ನಮ್ಮ ಸೋಷಿಯಲ್ ಮೀಡಿಯಾದ ಒಂದಿಷ್ಟು ಕಮೆಂಟ್ಸ್ ಬರುತ್ತೆ, ಅದು ಬರುತ್ತೆ. ಫಸ್ಟ್ ಬರೋದು ಇವ್ರು ಮಾಡೋ ಕೆಲಸ ಇದ್ದಿದ್ರೆ ಕೂತ್ಕೊಂಡು ಕಮೆಂಟ್ ಮಾಡ್ತಾ ಇರಲಿಲ್ಲ ಅಂತ ನಾವು ಅನ್ಕೊಳ್ತೀವಿ. ಸೊ ಆ ಥರ ಕೆಲಸ ಸಿಕ್ಕಿದಾಗ ಒಂದು ರಾಜ್ಯ ಆಗಿರ್ಬೋದು, ನಮ್ಮ ಸ್ಟೇಟ್ ಆಗಿರ್ಬೋದು ಮುಂದುವರಿಯುತ್ತೆ. ಹಾಗೆ ಒಂದು ಶಾಲಾ, ಒಂದು ಹೈಸ್ಕೂಲು ಅಂತ ಬಂದಾಗ ಅದರಲ್ಲಿ ಸಾಕಷ್ಟು ಹೆಣ್ಮಕ್ಳು ಹಾಗೂ ಲೆಕ್ಚರರ್ಸ್ ಕೂಡ ಇರ್ತಾರೆ. ಅವರಿಗೆ ನೀವು ಅಂದರೆ ಸಾಕಷ್ಟು ವ್ಯವಸ್ಥೆಗಳು ಮಾಡ್ತೀರಾ, ಖಂಡಿತ ಮಾಡ್ತೀರಾ. ಬಟ್ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಈ ಥರ ಊರುಗಳು, ಗ್ರಾಮಾಂತರ ಜಿಲ್ಲೆ ಆ ಥರ ಬಂದಾಗ ಹೆಣ್ಮಕ್ಳಾಗಿರ್ಬೋದು ಮತ್ತು ಲೆಕ್ಚರರ್ಸ್ ಆಗಿರ್ಬೋದು ಅವರ ಮುಟ್ಟಿನ ಟೈಮಲ್ಲಿ ಅಥವಾ ಆ ಟೈಮಲ್ಲಿ ಅವ್ರಿಗೆ ಏನೇನು ಅವಶ್ಯಕತೆಗಳಿರುತ್ತೋ ಆ ಸೌಲಭ್ಯಗಳ ವ್ಯವಸ್ಥೆ ಆಗಬೇಕು ಅಂತ ನಾನು ಕೋರ್ಕೊತೀನಿ ಫಸ್ಟು. ಯಾಕಂದರೆ ಸಾಕಷ್ಟು ಜನ ಹೆಣ್ಮಕ್ಳು ಅದೊಂದು ವಾರ ಆಗಿರ್ಬೋದು, 5 ದಿನ ಆಗಿರ್ಬೋದು, ಲೆಕ್ಚರರ್ಸ್ಗೂ ಕೂಡ ಸಾಕಷ್ಟು ತೊಂದರೆಗಳಿರುತ್ತೆ. ಅದನ್ನು ನನಗೆ ಗೊತ್ತಿಲ್ಲ ಎಷ್ಟು ಜನ ಕೇಳ್ತಾರೆ ಅಥವಾ ವ್ಯವಸ್ಥೆಗಳು ನಡೀತಾ ಇದೆ ಅಂತ ನನಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಇಲ್ಲ. ಸೊ ನನ್ನ ಕೋರಿಕೆ ಅಷ್ಟೇ. ಸೊ ಅದೊಂದನ್ನು ನೀವು ಅದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಖಂಡಿತ ಸಾಕಷ್ಟು ಹೆಣ್ಮಕ್ಳಿಗೆ ಅದರಿಂದ ಉಪಯೋಗ ಆಗುತ್ತೆ. ಹಾಗೆ ಇವಾಗ ಈ ಶಾಲೆ ತುಂಬ ಅಂದರೆ ಕಂಪ್ಯೂಟರ್ಸ್ ಇದೆ, ಸ್ಮಾರ್ಟ್ ಬೋರ್ಡ್ಸ್ ಇದೆ, ನಾನು ನೋಡಿದೆ. ಸೊ ಇಂಥ ವ್ಯವಸ್ಥೆ ಇದ್ದಾಗ ನೀವು ಮಕ್ಕಳಾಗಿ ಶಾಲೆಗೆ ಬರಬೇಕಾದ್ರೆ ನಿಮ್ಮ ಕರ್ತವ್ಯ ಕೂಡ ಅದನ್ನು ನೀವು ನಿಮ್ಮ ಶಾಲೆನ ಎಷ್ಟು ಚೆನ್ನಾಗಿ ನೋಡ್ಕೊತೀರಾ, ಆ ಸೌಲಭ್ಯಗಳನ್ನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊತೀರಾ, ಹಾಗೂ ಅದನ್ನ ಮುಂದೆ ನೀವು ಅದನ್ನ ಇವಾಗ ನೀವು ಈ ಸ್ಕೂಲಿಂದ ಗ್ರಾಜುಯೇಟ್ ಆಗಿ ಹೋಗ್ತೀರಾ, ಅದಾದ್ಮೇಲೆ ಮತ್ತೆ ಮಕ್ಕಳು ಬರ್ತಾರೆ, ಅವ್ರಿಗೂ ಕೂಡ ಅದರಿಂದ ನೀವು ಎಷ್ಟು ಚೆನ್ನಾಗಿಟ್ಕೊಂಡು ಅದರಿಂದ ಅವ್ರ ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋದು ತುಂಬ ಮುಖ್ಯ. ಸೊ ಇವಾಗ ನಿಮ್ಮ ವ್ಯವಸ್ಥೆಗಳಾಗಿದೆ, ಆ ವ್ಯವಸ್ಥೆಗಳನ್ನ ಉಪಯೋಗಿಸ್ಕೊಂಡು ನೀವು ಕೆಲಸ ತಗೊಂಡು ನಿಮ್ಮ ಗ್ರಾಮ ಆಗಿರ್ಬೋದು, ನಿಮ್ಮ ಊರಿಗಾಗಿರ್ಬೋದು ವಾಪಸ್ ಹೋಗಿ ಅದಕ್ಕೆ ಏನಾದರೂ ಒಂದು ಉಪಯೋಗ ಕೆಲಸ. ಇವಾಗ ಅಜಿತ್ ಸರ್ ಮಾಡಿದಂಗೆ ಅವ್ರು ವಾಪಸ್ ಬಂದು ಊರಿಗೆ ಇವತ್ತೊಂದು ಶಾಲೆ ಕೊಟ್ಟಿದ್ದಾರೆ. ಆ ಥರ ಪ್ರತಿಯೊಬ್ಬರೂ, ಯಾಕಂದ್ರೆ ನಮ್ಗೆ ಗೊತ್ತು, ನನ್ನ ತಂದೆ ಯಾವಾಗಲೂ ಕನಕಪುರ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಕರಿಯಪ್ಪ ಅವರು ಕಟ್ಟಿದ ಕಾಲೇಜು ಅವ್ರಿಗೆ ತುಂಬ ಗೌರವ ಇದೆ. ಸೊ ಕಾಲೇಜ್ ವಾಪಸ್ ಹೋಗ್ತಾರೆ, ಅಲ್ಲಿ ಲೆಕ್ಚರ್ಸ್ ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ. ಸೊ ಯಾರೇ ಆಗಿದ್ರು ಅವರು ಹುಟ್ಟಿ ಬೆಳೆದಂಥ ಊರು, ನೀವು ಎಲ್ಲೇ ಹೋಗಿರಿ
ಯಾವುದೇ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಕೆಲಸ ಮಾಡಿ ಏನೇ ಮಾಡಿದ್ರು ವಾಪಸ್ ಬಂದು ನಿಮ್ಮ ತಾಯ್ನಾಡು ನೀವು ಎಲ್ಲಿ ಹುಟ್ಟಿದ್ರಿ ಅಲ್ಲಿಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಅವಾಗ ಆ ಊರಾಗಿರ್ಬೋದು, ಆ ಗ್ರಾಮ ಆಗಿರ್ಬೋದು, ಅಥವಾ ಹಿಂದೆ ಸಂಸಾರ ಆಗಿರ್ಬೋದು, ಖಂಡಿತ ಮುಂದೆ ಜನರೇಷನ್ ಮೂಲಕ ಮುಂದುವರಿಯುತ್ತೆ. ಸೊ ಲಾಸ್ಟ್ ನೀವು ಏನೇ ಜನರು ನಿಮ್ಮ ಆಸ್ತಿ ಕಿತ್ಕೊಬೋದು, ನಿಮ್ಮ ಜಮೀನು ಕಿತ್ಕೊಬೋದು, ಏನೇ ತಗೋಬೋದು, ಆದರೆ ನಿಮ್ಮ ಮಕ್ಕಳು ಕೊಡುವಂಥ ವಿದ್ಯೆ ಅಥವಾ ನೀವು ಕಲಿಯುವಂಥ ವಿದ್ಯೆನ ಯಾರಿಂದಲೂ ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ನೀವು ಓದುವಾಗ ತುಂಬ ಚೆನ್ನಾಗಿ ಓದಿದ್ರೆ ಅದು ಯಾವಾಗಲೂ ನಿಮ್ಮ ಜೊತೆ ಕೊನೆವರೆಗೂ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ವಿದ್ಯಾಭ್ಯಾಸ ಎಲ್ಲ ಸಿಗುತ್ತೆ, ಬಟ್ ಈ ಮಕ್ಕಳಲ್ಲಿ ಎಷ್ಟು ಜನ ಮುಂದೆ ಹೋಗ್ತಾ ಒಳ್ಳೆ ಕ್ರೀಡಾಪಟುಗಳಾಗ್ತಾರೋ, ಕ್ರಿಕೆಟರ್ ಆಗ್ತಾರೋ, ಅಥವಾ ಚಿತ್ರರಂಗಕ್ಕೆ ಬರ್ತಾರೋ ನಮ್ಗೆ ಗೊತ್ತಿಲ್ಲ. ಸೊ ಆ ವ್ಯವಸ್ಥೆಗಳಾದ್ರೂ ನಮ್ಮ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. ಸೊ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಆ್ಯಂಡ್